ಇದೆ ಎಲ್ಲ ಕಡೆನೂ ಹೌಸ್ಫುಲ್ ಶೋಸು ರಿವ್ಯೂಸ್ ಅಂತೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಅನ್ಬೋದು. ತುಂಬ ವರ್ಷಗಳಾಗಿತ್ತು ಒಂದು ಸಿನಿಮಾಗೆ ಎಲ್ಲ ಕಡೆಯಿಂದ ಇಷ್ಟು ಪಾಸಿಟಿವ್ ರಿವ್ಯೂಸ್ ಬರೋದು. 99% ಪಾಸಿಟಿವ್ ರಿವ್ಯೂಸು ನಮಗೂ ಕೇಳಕ್ಕೆ ಖುಷಿ ಆಗ್ತಾ ಇದೆ, ಇಡೀ ತಂಡಕ್ಕೇನೆ ಖುಷಿ ಆಗ್ತಾ ಇದೆ. ಇದೆಲ್ಲ ಆದಾಗ ಸಿನಿಮಾ ನೋಡ್ಕೊಂಬಂದು ನಮ್ಮ ಸಿನಿಮಾದ ಕೊರಿಯೋಗ್ರಫಿ ಮಾಡಿದ ದರ್ಶಿನಿ ಸರ್, ನನಗೆ ಒಂದು ಸಾಂಗ್ ರಿಲೀಸ್ ಆಗಿ ಆಲ್ಮೋಸ್ಟ್ 1 ವರ್ಷ ಆಯಿತು. ಯಾರಿಗೂ ಗೊತ್ತೇ ಆಗ್ತಾ ಇಲ್ಲ ಸರ್, ಮರ್ತ್ಬಿಟ್ಟಿದ್ದಾರೆ. ಅದಕ್ಕೇನೆ ಅದರಲ್ಲಿ ಒಂದು ಟ್ಯೂನ್ ಇದೆಯಲ್ಲ ಸರ್, ಅದು ಸೆಂಟ್ರಲ್ ಒಂದು ಕಾಮಿಡಿ ಥರ ಹೋಗುತ್ತೆ ಸರ್ಚಿಂಗು. ಅಲ್ಲಿರೋ ಟ್ಯೂನ್ ಚೆನ್ನಾಗಿದೆ ಸರ್, ಅದು ಫುಲ್ ಸಾಂಗ್ ಮಾಡಿದ್ದಾರೆ ಅಂತ ಲಾಸ್ಟ್ ಟೈಮ್ ಕೇಳ್ಪಟ್ಟಿದ್ದೆ ನಾನು ಡೈರೆಕ್ಟರ್ ಹತ್ರ ಮಾತಾಡಿದಾಗ. ಸರ್ ನನ್ನ ಸಾಂಗ್ಗೆ ಕೊರಿಯೋಗ್ರಫಿ ಇದು ಫ್ಯಾನ್ ಮೇಡ್ ಸಾಂಗ್ ಥರ ಮಾಡೋಣ ಅಂತಿದ್ದೀನಿ ಸರ್ ಅಂತ ದರ್ಶನಿ ಬಂದು ಹೇಳಿದ್ರು. ಆಗ ನಮ್ಮ ನವನೀತ್ ಅವ್ರ ಅಸಿಸ್ಟೆಂಟ್ಸು ಹೇಮಂತ್, ಮಂಜು ಇವರೆಲ್ಲರೂ ಇದ್ದರು. ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀವಿ ಸರ್ ಅಂದರು. ಅವ್ರು ಕೇಳಿದ್ರು ಸರ್ ಒಂದೇ ಒಂದು ನನಗೆ ನಾವು ಮಾಡ್ತೀವಿ, ಬಟ್ ನಾವು ಯಾವುದೋ ಒಂದು ಆರ್ಟಿಸ್ಟ್ ಕೊಡಿ ಸರ್, ಎಲ್ಲ ಕಡೆಗೂ ವರ್ಕ್ ಆಗಬೇಕು ಆ ಥರ ಸ್ವಲ್ಪ ಅಂತಂದರು. ಸರಿ ಅಂತ ನಾನು ನಮ್ರತ ಕೇಳಿದೆ. ನಮ್ರತ ಈ ಥರ ಒಂದು ಸಿನಿಮಾದು ಇದೇ ಪ್ಲ್ಯಾನ್ ಮಾಡ್ತೀರಾ ಸಾಫ್ಟ್ವೇರ್ ರಿಲೀಸ್ಗೆ ಅಂತ. ಅವ್ರು ಹೇಳೋದು ಸರ್ ಸಿನಿಮಾ ಇಷ್ಟು ದೊಡ್ಡ ಹಿಟ್ಟಾಗಿದೆ, ನನಗೂ ಖುಷಿ ಸರ್ ಒಂದು ಪಾರ್ಟ್ ಆಗೋದು ಈ ಸಾಂಗ್ಗೆ, ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ರು. ಸೊ ಇದು ಖಂಡಿತ ಇದೆಲ್ಲನೂ ನಮ್ಮ ದರ್ಶಿನಿ ಮತ್ತು ನಮ್ಮ ಡೈರೆಕ್ಷನ್ ಟೀಮು ಹಾಗೆ ನಮ್ರತಾಗೆ ತುಂಬ ಥ್ಯಾಂಕ್ಸ್. ಸೊ ಈಗ ಮೊದಲನೇ ಸಾಂಗ್ ನೋಡ್ಕೊಂಬರೋಣ, ನೋಡ್ಕೊಂಬಂದಮೇಲೆ ಮಾತಾಡೋಣ.